ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರು ಪ್ರೀವಿಯಸ್ ವ್ಲಾಗ್ಸ್ನ ನೋಡಿಲ್ಲೋ ಡಿಸ್ಕ್ರಿಪ್ಷನ್ ನಾನು ಹಾಕಿರ್ತೀನಿ, ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತು ಬೆಳಗ್ಗೆನೇ ಇನ್ನು 8:30 ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಏನು ಅಂದರೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೇಲಿ ಫೇವ್ರೆಟ್ ಫುಡ್ ಅವಲಕ್ಕಿ. ದಪ್ಪ ಅವಲಕ್ಕಿ ಬರುತ್ತಲ್ಲ, ಅದು ನಾವು ನೆನೆಸಿ ಮಾಡೋದು. ಸೊ ಇವತ್ತು ಏನೇನಾಗುತ್ತೆ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ತಿಂಡಿಗೆ ನಾನು ಅವಲಕ್ಕಿ, ಮಧ್ಯಾಹ್ನ ಊಟಕ್ಕೆ ಎಣ್ಣೆಗಾಯಿ ಜೋಳದ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ಮಕ್ಕಳಿದಾರಲ್ಲ, ಸಡನ್ನಾಗಿ ಮಾಡೋಕ್ಕೆ ಆಗಲ್ಲ. ಸೊ ಒಂದು ಸ್ವಲ್ಪ ಪ್ರಿಪ್ರೇಷನ್ಸ್ ಇದ್ದರೆ ಜಲ್ದಿ ಕುಕ್ ಮಾಡಿಬಿಡ್ಬೋದು. ಸೊ ಅದಕ್ಕೆ ಇವತ್ತು ಮಧ್ಯಾಹ್ನ ಎಣ್ಣೆಗಾಯಿ, ಇವಾಗ ಅವಲಕ್ಕಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಆಯಿತು, ಇನ್ನೇನು ಅವಲಕ್ಕಿ ನೆನೆಸಿ ಮಾಡಿದೆ. ಒಬ್ಬೊಬ್ಬರು ಅವಲಕ್ಕಿ, ದಪ್ಪ ಅವಲಕ್ಕಿ ಮಾಡೋದು ತುಂಬ ಚೆನ್ನಾಗಾಗಲ್ಲ, ಗಟ್ಟಿಯಾಗುತ್ತೆ, ಒಣ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನಾನು ದಪ್ಪ ಅವಲಕ್ಕಿನೇ ಮಾಡೋದು. ನಮ್ಮಮ್ಮ ಕೊಟ್ಟಿರೋ ಟಿಪ್ಸು ಮತ್ತು ಒಂದೆರಡು ಹೋಟ್ಲಲ್ಲಿ ನೋಡ್ಕೊಂಡಿದ್ದೀನಿ. ಸೊ ಆ ರೀತಿ ಮಾಡ್ತೀನಿ. ಏನದು ಚೆನ್ನಾಗಿ ಅವಲಕ್ಕಿ ಸ್ಮೂತಾಗಿ ಬರೋಕ್ಕೆ ಏನೇನು ಹಾಕಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡಿ. ಸೊ ಅವಲಕ್ಕಿನ ಫಸ್ಟ್ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 3-4 ಸರಿ ಚೆನ್ನಾಗಿ ತೊಳೆದು ನೀರನ್ನ ಬಸ್ಕೊಂಡ್ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಇವಾಗ ನೀಟಾಗಿ ಬಸ್ಕೊಂಡು ಸ್ವಲ್ಪ ಕುಡಿಯೋ ನೀರನ್ನ ಒಂದು ಅರ್ಧ ಲೋಟದಷ್ಟು ಹಾಕಿ ಬಿಟ್ಬಿಟ್ಟಿರ್ತೀನಿ. ಈ ಥರ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅದು ಅಷ್ಟೊತ್ತಿಗೆ ಸಾಫ್ಟ್ ಆಗುತ್ತೆ. ನೀವು ಸೊ ಈ ಥರ ನೀರಲ್ಲಿ ಫುಲ್ಲು ನೆನೆಸಿ ಅದನ್ನು ಹಿಂಡಿ ಹಾಕೋದ್ರಿಂದ ಏನಾಗುತ್ತೆ, ಒಣ ಆಗುತ್ತೆ ಅವಲಕ್ಕಿ. ಈ ರೀತಿ ಟ್ರೈ ಮಾಡಿರಿ. ಸ್ಮೂತಾಗಿ ಬಿಡಿಯಾಗಿ ಅವಲಕ್ಕಿ ಒಂದಕ್ಕೊಂದು ಕಂಟ್ಲಿಲ್ದಂಗೆ, ಮುದ್ದೆ ಆಗಲಿಲ್ದಂಗೆ ಬಿಡಿಯಾಗಿ ಬರುತ್ತೆ. ಆ್ಯಂಡ್ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ಸೊ ಇಲ್ಲಿ ನೋಡಿ ಒಗ್ಗರಣೆ ಹಾಕಿದ್ದೀನಿ. ಇವಾಗೆಲ್ಲ ಆಗಿದೆ ಒಗ್ಗರಣೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ತೀನಿ. ಒಂದು ಅರ್ಧ ಲೋಟ ಅಷ್ಟು ಹಾಲು ಹಾಕ್ಬೋದು. ನಾನಿಲ್ಲಿ 3 ಜನಕ್ಕೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಅರ್ಧ ಲೋಟ ಅಷ್ಟು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸೊ ನೋಡಿದ್ರಲ್ಲ, ಇಷ್ಟೇ. ಇದೆರಡು ಟಿಪ್ಸಿಂದ ಅವಲಕ್ಕಿ ಮಾಡಿ ನೋಡಿರಿ, ಸಖತ್ತಾಗಿ ಬರುತ್ತೆ. ಹೆಂಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವತ್ತು ನಮ್ಮ ಅತ್ತೆ ಬರ್ತಾ ಇದ್ದಾರೆ, ನನ್ನ ಹಸ್ಬೆಂಡ್ ಅವ್ರ ಅಮ್ಮ. ಸೊ ನೋಡೋಣ ಏನೇನು ಮಾಡ್ತೀವಿ, ಹೆಂಗಿರುತ್ತೆ ನನ್ನ ಡೇ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಕಂಪ್ಲೀಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೂ ನೆಕ್ಸ್ಟ್ ದಿನ ವಿಡಿಯೋ ಮಾಡಿದ್ದನ್ನ ಕ್ಲಪ್ ಮಾಡಿ ಒಂದೇ ಬ್ಲಾಗಲ್ಲಿ ಹಾಕ್ತೀನಿ. ಸೊ ನೋಡಿ, ಅವಲಕ್ಕಿ ಆಯಿತು. ನೋಡ್ತಿರ್ಬೋದು ನೋಡಿ, ಉದ್ರ ಅದೇ ರೀತಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಗಟ್ಟಿ ಇರಲ್ಲ. ಆಮೇಲೆ ಒಂದಕ್ಕೊಂದು ಅಂಟಿದೆನಾ, ಮುದ್ದೆ ಆಗಿದೆನಾ ನೋಡಿ. ನಾನು ಹೇಳಿದ್ನಲ್ಲ, ಆ ಥರ ಟಿಪ್ನ ಫಾಲೋ ಮಾಡಿ ಸಖತ್ತಾಗಿರೋ ಅವಲಕ್ಕಿ ಮಾಡ್ಕೊತೀರ. ಇದನ್ನು ಮಾಡಿ ನೋಡಿ ನನಗೆ ಹೇಳಿ ಹೆಂಗೆ ಬಂತು ಅಂತ. ಇದು ಒಂದೆರಡು ಹೋಟ್ಲಲ್ಲಿ ನೋಡ್ಕೊಂಡು ಮಾಡಿದ್ದು. ಆಮೇಲೆ ನಮ್ಮಮ್ಮ ಇದೇ ರೀತಿ ಮಾಡ್ತಾರೆ. ಸೊ ಆ ರೀತಿ ಟ್ರೈ ಮಾಡಿದ್ದು ಬಂದಿದೆ. ಮಾಡಿ ನನಗೂ ಹೇಳಿ ಹೆಂಗಾಯಿತು ಅಂತ. ವೇದು, ಏನು ಮಾಡ್ತಿದ್ದೀರಿ? ಏನು ತಿಂತಿದ್ದೀರಿ? ಕಾಳು. ಅಡುಗೆ ಮನೆಗೆ ಬಂದು ಎಲ್ಲ ಎಳ್ಕೊಂಡು ತಿನ್ನೋದು ಬರೇ. ಎಣ್ಗಾಯಿ ರೆಡಿ ಆಗ್ತದೆ. ಕ್ಯಾಪ್ಸಿಕಮ್ಮು, ಹೀರೆಕಾಯಿ ಹಾಕಿ ಮಾಡಿರೋದು. ಆಹಾ, ಸ್ಮೆಲ್ಲಂತೂ ಸಕ್ಕತ್ತಾಗಿ ಬರ್ತಾಯಿದೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ನೋಡೋಣ.
ಸೊ 12 ಆಯ್ತು ಇವಾಗ. ತಿಂಡಿ ಆಯಿತು ನಮ್ಮದು, ಎಣ್ಣೆಗಾಯಿ ರೆಡಿ ಆಯಿತು, ಮಕ್ಕಳು ಆಟಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಬೇಕಿವತ್ತು. ಮಂಡೇ ಎಲ್ಲ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡ್ತೀನಿ ನಾನು. ಆ್ಯಂಡ್ ಇವತ್ತು ನಮ್ಮ ಅಪ್ಪನಮ್ಮ ನಮ್ಮ ಅಜ್ಜಿದು ತೀರ್ಕೊಂಡು 6 ಇಯರ್ಸ್ ಆಯಿತು. ಸೊ ಅಲ್ಲೆಲ್ಲ ಮಾಡಿದ್ದಾರೆ ಮಮ್ಮಿ ಮನೇಲಿ. ನಾನಿಲ್ಲಿ ಒಂಚೂರವರೆಗೂ ಹೂವು ಇಟ್ಬಿಟ್ಟು ಉದಿನ ಕಡ್ಡಿ ಬೆಳಗ್ತೀನಿ ಅಷ್ಟೇ. ಸೊ ನೆಕ್ಸ್ಟು ಹಿಂಗೆ ವಿಡಿಯೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಯಸ್ಟರ್ಡೇ ವ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬಟ್ಟೆ ಎಲ್ಲ ಒಗೆದಿದ್ದು ಒಣಗಾಕಿ ಮಡಚಿಡ್ತಾ ಇದ್ದೀನಿ. ಸೊ ಇದೊಂದು ದೊಡ್ಡ ಕೆಲಸ ಅಲ್ವಾ, ಬಟ್ಟೆ ಒಗೆಯೋದು, ಅದನ್ನು ಮತ್ತೆ ಮಡಚಿಡೋದು, ಮತ್ತೆ ಹಾಕ್ಕೊಂಡಿದ್ದೆಲ್ಲ ತೆಗ್ದಿಡೋದು. ಬಟ್ಟೆ ವ್ಯವಸ್ಥೆ ಮಾಡೋದ್ರಲ್ಲೇ ನನಗೆ ಸಾಕಾಗೋಗುತ್ತೆ. ಇಂದ್ಲ ದಿನ ನಮ್ಮ ಅತ್ತೆ ಬರ್ತಾರೆ ಅಂತ ಹೇಳಿದ್ನಲ್ಲ, ಸೊ ಬಂದಿದ್ದರು. ಹಾಗಾಗಿ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ನಾವು ಹೀಗೆ ಎಲ್ಲ ತಿಂಡಿ ತಿಂದ್ಕೊಂಡು ಆಚೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ವಿ. ಮಳೆ ಸ್ಟಾರ್ಟ್ ಆಯಿತು. ಇವತ್ತು ತಿಂಡಿಗೆ ನಾನು ಇಡ್ಲಿ ಹಾಕಿದ್ದೆ. ಸೊ ಇಡ್ಲಿ ಮತ್ತು ಹೆಸರುಬೇಳೆ ಸೂಪು ಎಲ್ಲ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡ್ರೆ ಮಳೆ ಬಂತು. ಸೊ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ತಿಂದು ಆಮೇಲೆ 4 o'clock ಮೇಲೆ ಹೊರಟ್ವಿ. ಹೆವಿ ಟ್ರಾಫಿಕ್ ಇತ್ತು, ಸಾಕಾಗೋಯ್ತು ನನಗೂ. ನನ್ನ ಮಗ ಬೇರೆ ಕಾರಲ್ಲಿ ಸುಮ್ಮನೆ ಇರಲ್ಲ, ಅವನಿಗೆ ಕಾರಲ್ಲಿ ಇರಿಟೇಷನು. ಸೊ ಈ ಥರ ಇತ್ತು. ಆ್ಯಕ್ಚುಲಿ ಮೆಟ್ರೋಲಿ ಯಾವತ್ತೂ ಹೋಗಿಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಅತ್ತೆ. ಅದಕ್ಕೆ ಮೆಟ್ರೋ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಮಳೆ ಬರ್ತಿರೋದ್ರಿಂದ ಕಾರಲ್ಲೇ ಹೊರಟ್ವಿ. ಏನಂದರೆ ನನ್ನ ಮಗನಿಗೆ ಕ್ರಿಕೆಟಲ್ಲಿ ಭಾಳ ಇಂಟ್ರೆಸ್ಟು. ಸೊ ಅವನನ್ನು ಯಾವ್ದಾರ ಕೋಚಿಂಗ್ ಕ್ಲಾಸಿಗೆ ಸೇರಿಸೋಣ, ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ತೋರಿಸೋಣ ಅವರಿಗೂ ಅಂತಂದು ಕರ್ಕೊಂಡು ಹೋದ್ವಿ. ಅಲ್ಲೇ ಒಂದೆರಡು ಕ್ಲಬ್ನ ವಿಚಾರಿಸ್ಕೊಂಡು ಅಲ್ಲೇ ಹೊರಗಡೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 10:30 ಆಗಿತ್ತು.
ಸೊ 2 ದಿನದ್ದು ವ್ಲಾಗ್ನ ಕ್ಲಬ್ ಮಾಡಿ ಹಾಕಿದ್ದೀನಿ. ಅಲ್ಲಿ ಇಷ್ಟಿಷ್ಟು ಕ್ಲಿಪ್ಸ್ನ ತಕ್ಕೊಂಡಿದ್ದು ಹಾಕಿದ್ದೀನಿ. ಹೇಗನ್ನಿಸ್ತು ವ್ಲಾಗ್ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ಲೈಕ್ ಮಾಡಿ, ಡನ್ ಅಂತೇಳು, ಡನ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್. ವಿದು ಸೇ ಬಾಯ್ ಬಾಯ್.